ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಕ್ಯಾರೆಟ್ ತೊಗೋಬೇಕು, ಒಂದು ನವಿಲುಕೋಸು ಚಿಕ್ಕದಾಗಿ ಹಚ್ಕೋಬೇಕು, ಮತ್ತು ಹುರುಳಿಕಾಯಿ ಸ್ವಲ್ಪ, ಇದು ಇಬ್ರಿಗಾಗಷ್ಟು ಮಾಡ್ತಾರೆ. ಇದು ಚಕ್ರದ ಅವರೆಕಾಯಿ ಅಂತಾರೆ, ಇಲ್ಲ ಅವರೆಕಾಯಿ ಅಂತಾರೆ. ಇದನ್ನು ಹಚ್ಕೋಬೇಕು. 2 ಟೊಮೊಟೊ ತೊಗೊಳ್ಳಿ, ಅದನ್ನು ಚಿಕ್ಕದಾಗಿ ಹಚ್ಕೊಳ್ಳಿ. ಒಂದು ದೊಡ್ಡ ಸೈಜ್ ಒಂದು ಈರುಳ್ಳಿ ಅದನ್ನು ಹಚ್ಕೋಬೇಕು. 4-5 ಹಸಿಮೆಣಸಿನ್ಕಾಯಿ ಎತ್ತಿಟ್ಕೊಳ್ಳಿ. ಇವಾಗ ಮಾಡೋದೇ, ನಾನಿಲ್ಲಿ ಮೈಸೂರು ಬೇಳೆ ತೊಗೊಂಡಿದ್ದೀನಿ, ನೀವು ಯಾವ ಬೇಳೆ ತೊಗೊಳ್ಬೋದು. ಇದನ್ನು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಟೊಮೊಟೊ ಇಷ್ಟನ್ನು ತೊಗೋಬೇಕು. ತಿರ್ಗಾ ಸ್ವಲ್ಪ ಹುಣಸೆಹಣ್ಣನ್ನು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೆ. ಈಗ ಎಲ್ಲ ತರಕಾರಿಗಳನ್ನು ನೀರಲ್ಲಿ ಹಾಕಿಟ್ಟಿದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಕುಕ್ಕರ್ಗೆ 2 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೋಬೇಕು. ಆಮೇಲೆ ನಾನು ನೆನೆಸಿಟ್ಟಿದ್ದ ಬೇಳೆನ ಹಾಕ್ಕೊಳ್ಳಿ. ಮೈಸೂರು ಬೇಳೆನ ವಾಶ್ ಮಾಡಿ ನೀಟಾಗಿ ನೆನೆಸಿಟ್ಟಿದ್ದು ಅದಕ್ಕೆ ಹಾಗೆ ಹಾಕ್ಕೋಬೇಕು. ಆಮೇಲೆ ಇವಾಗ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಒಂದೇ ಕುಕ್ಕರಲ್ಲೇ ಹಾಕ್ತೀನಿ.
ಥ್ಯಾಂಕ್ ಯು.